ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಂತ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ನಟ ದರ್ಶನ್ ನಲುಗಿ ಹೋಗಿದ್ದಾರೀಗ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರದೋಷ್ ಸಾಕ್ಷಿ ದಚ್ಚುಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನೋದನ್ನ ಸದ್ಯದಲ್ಲೇ ತಿಳಿದು ಬರ್ತಾ ಇದೆ. ಪ್ರದೋಷ್ ಮಾಫಿ ಸಾಕ್ಷಿ ಆದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಶವ ಬಿಸಾಡಲು ಸಂಚು ರೂಪಿಸಿದ್ರು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶವ ಎಸೆದಿದ್ರು ಅನ್ನೋದು ಆರೋಪ ಇದೆ. ಈಗ ಪ್ರಕರಣ ಮುಚ್ಚಿ ಹಾಕಲು ಪ್ರದೋಷ್ ಜೊತೆಗೂಡಿ ಸಂಚನ್ನ ರೂಪಿಸಿದ್ರು. ಈ ಸಂಚಿಗೆ ಇಬ್ಬರು ಪೊಲೀಸರಿಂದ ಸಹಾಯದ ಆರೋಪ ಕೂಡ ವ್ಯಕ್ತವಾಗ್ತಾ ಇದೆ. ಈ ಕೇಸ್ನಲ್ಲಿ ಪೊಲೀಸರ ಹೆಸರು ಕೂಡ ತಳುಕು ಹಾಕಲಾಗ್ತಾ ಇದ್ದು, PSIಗೆ ಲಕ್ಷ ಹಣ ನೀಡಿದ್ದಂತೆ ಪ್ರದೋಷ್. ಈ ಹಣವನ್ನ ಹೇಗಾದ್ರೂ ಸಾಗಿಸಿ, ರೇಣುಕಾಸ್ವಾಮಿ ಹಣವನ್ನ ಹೇಗಾದ್ರೂ ಸಾಗಿಸಿ ಅಂತ ಪ್ರದೋಷ್ ಅವರು ದುಡ್ಡು ಕೊಟ್ಟಿದ್ರನ್ನೋ ಆರೋಪ ಕೂಡ ವ್ಯಕ್ತವಾಗ್ತಾ ಇದೆ. ಶವ ವಿಲೇವಾರಿಗೆ ಸಹಾಯ ಮಾಡಿದ್ದಂತ ಆರೋಪ ಕೂಡ ವ್ಯಕ್ತವಾಗ್ತಾ ಇದ್ದು, ಮೂವರು ಪೊಲೀಸ್ ಅಧಿಕಾರಿಗಳೇ ಆರೋಪಿಗಳಾಗ್ತಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈಗ ಪ್ರದೋಷ್ ಸಾಕ್ಷಿ ದಚ್ಚುಗೆ ಲಾಭ. ಹಾಗಾದ್ರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಂತ ಆಗ್ತಾ ಇದೆ. ಶವ ಬಿಸಾಡಲು ಪ್ರದೋಷ್ ದುಡ್ಡು ಕೊಟ್ಟಿದ್ನ. ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಈ ಕೇಸ್ಗೆ ಎಂಟ್ರಿ ಆಗಿದ್ದಾರೆ. ಈಗ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಹೆಸರು ತಳುಕು ಹಾಕೊಳ್ತಾ ಇತ್ತು. ಇದರ ಮಧ್ಯೆ ಈಗ ಈ ಕೇಸ್ನಲ್ಲೂ ಸಹಿತ ಪೊಲೀಸರು ಸಹಿತ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಸ್ನೇಹಮಯಿ ಕೃಷ್ಣ ಅವರು ಈಗ ಸಾಬೀತುಪಡಿಸಲಿಕ್ಕೆ ಮುಂದಾಗಿದ್ದಾರೆ. ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿದ್ರು. ಶವ ವಿಲೇವಾರಿ ಈ ಒಂದು ಕೇಸ್ನಲ್ಲಿ ಅವರು ಕೂಡ ಶಾಮೀಲಾಗಿದ್ರು ಅಂತ ಈಗ ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಶವ ವಿಲೇವಾರಿಗೆ ಸಹಾಯ ಮಾಡಿದ್ರಂತೆ ಪೊಲೀಸರು. ಹಾಗಾದ್ರೆ ಪ್ರದೋಷ್ ಸಾಕ್ಷಿ ದಚ್ಚುಗೆ ಲಾಭನ ನಷ್ಟನ? ಫುಲ್ ಟೆನ್ಷನ್ ಅಪ್ಪೋ ಟೆನ್ಷನ್ ಈಗ ನಟ ದರ್ಶನ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಹೋಗ್ತಾ ಇದೆ. ಈಗ ಪ್ರದೋಷ್ ಒಂದು ಕಡೆ ಮಾಫಿ ಸಾಕ್ಷಿಯನ್ನ ಹೇಳಲಿಕ್ಕೆ ಮುಂದಾಗಿದ್ದಾರೆ. ಇತ್ತ ಪ್ರದೋಷ್ ಮೇಲೆ ಶವ ವಿಲೇವಾರಿಯ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಜೈಲಿನಲ್ಲಿ ಈ ಕೊಲೆ ಆದ ನಂತರ ಕೆಲವೊಂದಿಷ್ಟು ಆರೋಪಿಗಳನ್ನ ಜೈಲಿಗೆ ನಾವೇ ಜೈಲಲ್ಲಿ ಕೂತ್ಕೊಳ್ತೇವೆ ಅಂತ ಕೆಲವೊಂದಿಷ್ಟು ಆರೋಪಿಗಳು ಮುಂದೆ ಬಂದಿದ್ರು ಅಂತ ಕೂಡ ಇದರಲ್ಲಿ ಕೇಳಿ ಬರ್ತಾ ಇದ್ದು, ಈಗ ಪ್ರದೋಷ್ ಮೇಲಿನ ಆರೋಪಗಳು ಒಂದಾ ಸಾಕಷ್ಟು ಈಗ ರೇಣುಕಾಸ್ವಾಮಿ ಕೇಸ್ನಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ ಆರೋಪಗಳು. ನಟ ದರ್ಶನ್ಗೆ ಹಾಗಾದ್ರೆ ಜೈಲೇ ಫಿಕ್ಸಾ? ಈಗಾಗಲೇ ನಟ ದರ್ಶನ್ಗೆ ಬೇಲ್ ಸಿಗದೆ ಜೈಲಿನಲ್ಲೇ ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ಹಾಸಿಗೆ ದಿಂಬಿಗಾಗಿ ಒದ್ದಾಡ್ತಾ ಇದ್ದು, ಮತ್ತೊಂದು ಕಡೆ ಊಟದ ಒಂದು ವ್ಯವಸ್ಥೆಗೂ ಕೂಡ ನಟ ದರ್ಶನ್ ವಿಲಿ ಒದ್ದಾಡಿದ್ರು. ಇದೆಲ್ಲದರ ಮಧ್ಯೆ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೆ ಮತ್ತೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಹೋಗ್ತಾ ಇದೆ. ಪ್ರದೋಷ್ ಸಾಕ್ಷಿ ದಚ್ಚುಗೆ ಲಾಭನ ನಷ್ಟನ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಅರುಣ್. ಈಗಾಗಲೇ ಪ್ರದೋಷ್ ಸಾಕ್ಷಿ ಹೇಳಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ದಚ್ಚುಗೆ ಇದು ಲಾಭನ ನಷ್ಟನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅರುಣ್. ಕಾರ್ತಿಕ್, ಏನಂದರೆ ಈ ಬೆಳಗಿನಿಂದಲೂ ಸಹ ಈ ಒಂದು ಪ್ರಕರಣ ಸಾಕಷ್ಟು ಡೆವಲಪ್ಮೆಂಟ್ ಆಗಿರುವಂಥದ್ದು. ಅಂದರೆ ಕೋರ್ಟ್ನಲ್ಲಿ ಇವತ್ತು ಎರಡು ಕಡೆ ಸಹ ವಾದ ಪ್ರತಿವಾದ ಆಗಿರುವಂಥ, ಅಂದರೆ ಒಂದು ಕಡೆ ಪ್ರದೋಷ್ ಪರ ವಕೀಲರು ಸಹ ಬಂದು ವಾದವನ್ನು ಮಾಡಿದ್ರು, ಜೊತೆಗೆ ಆ ಪ್ರಾಸಿಕ್ಯೂಷನ್ ಪರವಾಗಿ ಪ್ರಸನ್ನ ಕುಮಾರ್ ಅವರು ಸಹ ವಾದವನ್ನು ಮಾಡಿದ್ರು, ಮತ್ತು ಅದ್ರ ಜೊತೆಗೆ ದರ್ಶನ್ ಪರವಾಗಿ ಅಜ್ಮತ್ ಪಾಷಾ ಅವರು ಸಹ ವಾದವನ್ನು ಮಾಡಿದರು. ಅಂದರೆ ಪ್ರಮುಖವಾಗಿ ಇವತ್ತು ಏನು ದರ್ಶನ್ ಪರ ವಕೀಲರು ಹಾಜರಾಗಿ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿದ್ರು. ಅಂದರೆ ನಿನ್ನೆ ಸಂಜೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ನಮಗೆ ಇದರ ಬಗ್ಗೆ ಯಾವುದೇ ರೀತಿಯಾದ ಗಮನ ಇಲ್ಲ. ಅಂದರೆ ಇದರ ಅರ್ಜಿಯನ್ನು ಸಹ ಸಲ್ಲಿಕೆ ಮಾಡೋದ ಸಂದರ್ಭದಲ್ಲಿ ಎಲ್ಲ ಕೋರ್ಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಕೀಲರು ಇದ್ದಂಥ ಸಂದರ್ಭದಲ್ಲಿ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗಿತ್ತು, ಆದರೆ ಸಲ್ಲಿಕೆ ಮಾಡಿಲ್ಲ. ಈ ಒಂದು ಪ್ರಕ್ರಿಯೆಯಲ್ಲಿ ಒಂದಷ್ಟು ಲೋಪದೋಷಗಳಿದೆ. ಹಾಗಾಗಿ ಈ ಪ್ರದೋಷ್ ಸಲ್ಲಿಸಿರುವಂಥ ಅರ್ಜಿಯನ್ನು
ಪರಿಗಣನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಜ್ಮತ್ ಪಾಷಾ ಅವರು ವಾದವನ್ನ ಮಾಡಿದ್ರು. ಇದರ ಜೊತೆಗೆ ಪ್ರಸನ್ನ ಕುಮಾರ್ ಅವರು ಸಹ ಪ್ರಾಸಿಕ್ಯೂಷನ್ ಪರವಾಗಿ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರದೋಷ್ ಸಲ್ಲಿಸಿರುವಂತಹ ಏನು ಈ ಒಂದು ಅರ್ಜಿ ಏನಿದೆ ಇದಕ್ಕೆ ನಮ್ಮ ಸೂಚನೆ ಇದೆ, ಹಾಗಾಗಿ ಇದರ ಪ್ರದೋಷ್ ಅವರ ಹೇಳಿಕೆಯನ್ನು ದಾಖಲಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಪ್ರಸನ್ನ ಕುಮಾರ್ ಅವರು ಸಹ ಕೋರ್ಟ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು. ಬೇರೆ ಬೇರೆ ಕೋರ್ಟ್ಗಳ ಒಂದು ಏನು ಸೈಟೇಷನ್ಸ್ ಇರುತ್ತೆ ಅದನ್ನೆಲ್ಲವನ್ನು ಸಹ ಒಗ್ಗೂಡಿ ಇವತ್ತು ಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಸಂಬಂಧ ಸೋಮವಾರ ಕೋರ್ಟ್ ಒಂದು ಆದೇಶ ಮಾಡುತ್ತೆ. ಅಂದರೆ ಪ್ರದೋಷ್ ಅವರ ಸಾಕ್ಷಿ ಹೇಳಿಕೆಯನ್ನು ಮಾಫಿ ಸಾಕ್ಷಿ ಹೇಳಿಕೆಯನ್ನು ಪರಿಗಣನೆ ಮಾಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಸೋಮವಾರ ಕೋರ್ಟ್ ನಿರ್ಧಾರ ಮಾಡುತ್ತೆ. ಯಾಕಂದರೆ ಈಗ ಏನು ದಿವಾಕರ್ ಅವರು ಸಹ ಬೆಳಗ್ಗೆ ಬಂದು ವಾದವನ್ನು ಮಾಡಿದ್ರು, ನಾವು ಮೊದಲು ಏನು ಅರ್ಜಿಯನ್ನು ಸಲ್ಲಿಸಿದ್ವಿ, ನಮ್ಮ ಅರ್ಜಿಯನ್ನು ಮಾತ್ರ ನೀವು ಪರಿಗಣಿಸಿ ಅದರ ಆಮೇಲೆ ಆದೇಶವನ್ನು ಮಾಡಬೇಕು. ಇತರೆ ಆರೋಪಿಗಳು ಯಾರಾದರೂ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಅದನ್ನು ಪ್ರತ್ಯೇಕವಾಗಿ ನೀವು ಅರ್ಜಿಯನ್ನು ಆಲಿಸಿ ಮತ್ತೆ ಆದೇಶವನ್ನು ಮಾಡಬೇಕು. ಯಾವುದು ಈ ಒಂದು ಇದರಲ್ಲಿ ಕ್ಲಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು ವಾದವನ್ನು ಮಂಡಿಸಿದ್ರು. ಅದ್ರ ಜೊತೆಗೆ ಪ್ರಸನ್ನ ಕುಮಾರ್ ಅವರು ಸಹ ಒಂದಷ್ಟು ಕೋರ್ಟ್ನ ಸೈಟೇಷನ್ಸನ್ನು ಇಟ್ಕೊಂಡು ಬಂದು, ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನಂದರೆ ರೇಣುಕಾಸ್ವಾಮಿ ಅವರ ತಾಯಿ ಯಾರು ರತ್ನಪ್ರಭಾ ಅವರಿದ್ದಾರೆ, ಅವರು ಈಗಾಗಲೇ ಹಾಸ್ಟೆಲ್ ವಿಟ್ನೆಸ್ ಆಗಿದ್ದಾರೆ. ಅಂದರೆ ಆರೋಪಿಗಳ ಪರವಾಗಿ ಅವರು ಸಾಕ್ಷಿಯನ್ನು ನುಡಿದಿದ್ದಾರೆ. ಮತ್ತೊಬ್ಬ ಆರೋಪಿ ಯಾರು ಪುನೀತ್ ಇದ್ದಾನೆ, ಆತನು ಸಹ ಈ ಒಂದು ಪ್ರಕರಣದಲ್ಲಿ ಏನಂದರೆ ಆರೋಪಿಗಳ ಪರವಾಗಿ ಅರ್ಧದಷ್ಟು ಸಾಕ್ಷಿಗಳನ್ನು ನುಡಿದಿದ್ದಾನೆ. ಹಾಗಾಗಿ ಈಗ ಬಂದಿರುವಂಥ ಪ್ರದೋಷ್ ಏನಿದ್ದಾನೆ ಈತ ಸಾಕ್ಷಿಯನ್ನು ನುಡಿದ್ರೆ ನಮಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಪರಿಗಣನೆ ಮಾಡ್ತೀವಿ ಮತ್ತು ನಮ್ಮ ಒಂದು ನಿಲುವೇನಿದೆ ಅದನ್ನು ನಾವು ಕೋರ್ಟ್ಗೆ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಮೆಮೋವನ್ನು ಸಹ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಹಾಗಾಗಿ ಸೋಮವಾರ ಕೋರ್ಟ್ ಈ ಬಗ್ಗೆ ಒಂದು ನಿರ್ಧಾರ ಮಾಡುತ್ತೆ. ಇದರಲ್ಲಿ ಪ್ರಮುಖವಾಗಿ ಪ್ರದೋಷ್ ಅವರ ಮಾಫಿ ಸಾಕ್ಷಿಯನ್ನು ಪರಿಗಣಿಸಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಸೋಮವಾರ ಕೋರ್ಟ್ ನಿರ್ಧಾರ ಪ್ರಕಟ ಮಾಡುವಂಥದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅರುಣ್. ಈಗಾಗಲೇ ನಟ ದರ್ಶನ್ ವಿರುದ್ಧ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಒಂದು ಕಡೆ ಪ್ರದೋಷ್ ಸಾಕ್ಷಿ ಹೇಳಲಿಕ್ಕೆ ಮುಂದಾದರೆ ಅದರಿಂದ ನಮ್ಮ ಈ ಒಂದು ಕೇಸ್ ಜಯಗಳಿಸಲಿಕ್ಕೆ ಸಾಧ್ಯವಾಗಬಹುದು ಅನ್ನೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ವಾದ ಆಗಿತ್ತೇನೋ ಗೊತ್ತಿಲ್ಲ. ಆದರೆ ಈಗ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆ ಮುಂದಾದಾಗ. ಸೊ ಈಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಟ ದರ್ಶನ್ಗೆ ಈಗ ಮತ್ತೊಂದು ಟೆನ್ಷನ್ ಅಂತಾನೆ ಹೇಳ್ಬೋದು. ಒಂದು ಕಡೆ ಪ್ರದೋಷ್ ಅವರು ಸಾಕ್ಷಿ ಹೇಳಕ್ಕೆ ಮುಂದಾದ್ರೆ ನಟ ದರ್ಶನ್ಗೆ ಎಲ್ಲೋ ಒಂದು ಕಡೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಇನ್ನು ರತ್ನಪ್ರಭಾ ಅವರು ಕೂಡ ಆರೋಪಿಗಳ ಪರನೇ ಸಾಕ್ಷಿ ಹೇಳಿದ್ರು. ಕೆಲವೊಂದಿಷ್ಟು ಆರೋಪಿಗಳು ಸಹಿತ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಮಾತನಾಡಿದ್ರು. ಅದೆಲ್ಲ ಹೇಳಿಕೆಗಳು ಈಗ ದರ್ಶನ್ಗೆ ಟೆನ್ಷನ್ ಕೊಡ್ತಾ ಇದೆ.